ಒಂದು ಸಮೀಕ್ಷೆಗೆ ಸುಧಾಮೂರ್ತಿ ನಾರಾಯಣಮೂರ್ತಿ ಅಂತ ಸಮಾಜದ ಗಣ್ಯರು ಅಂತ ಹೇಳಿಕೊಂಡವರು ಒಳಗೊಳ್ಳದೆ ಹೋದ್ರೆ ಹಿಂದುಳಿದ ವರ್ಗಕ್ಕೆ ಏನು ಸಂದೇಶ ಆಗುತ್ತೆ? ಈಗ ಸಿಂಪಲ್ ಸುಧಾಮೂರ್ತಿ ಅಂತ ಹೆಸರು ತಗೊಂಡು ಮಾಹಿತಿ ತಂತ್ರಜ್ಞಾನದ ದಿಗ್ಗಜಗಳು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಹಾಸ್ಯಾಸ್ಪದ. ಇದು ಯಾರ್ದೋ ಒತ್ತಡದ ಮೇಲೆ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಯಾವುದೋ ಒಂದು ಹಿತಾಸಕ್ತಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಸಂವಿಧಾನದ ಅಡಿಯಲ್ಲಿ ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಒಂದು ರಾಜ್ಯಸಭಾ ಸದಸ್ಯರಾಗಿ ಅವರು ಸಂವಿಧಾನದ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಸಂವಿಧಾನದ ಚೌಕಟ್ಟಿಲ್ಲ ಅಂದರೆ ಮಾತಾಡ್ಬೋದು. ಆದ್ದರಿಂದ ಹಿಂದುಳಿದ ವರ್ಗದವರ ಏಳಿಗೆಗೆ ಸಂಪೂರ್ಣವಾಗಿ ವಿರೋಧ ಇರತಕ್ಕಂಥ ಹೇಳಿಕೆಗಳಿವರು. ಇವ್ರಿಗೇನಾದರೂ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಸರ್ಕಾರದ ವತಿಯಿಂದ ಅಲ್ಲಿ ಬಡ ರೈತರ ಜಾಗಗಳನ್ನು ಸುಮಾರು ₹1 ಜಾಗ ಕೊಟ್ಟಿದ್ದಾರೆ ಇವರಿಗೆ. ಅಂದರೆ 35,000 ಕೋಟಿ GSTನೇ ಏನೋ ಕಟ್ಟಬೇಕು ಇವರು. ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೀವಿ. ಅಂದ್ರೆ ಮಹಾಸಭಾದಿಂದ ಸೂಚನೆಯನ್ನ ಪಾಲಿಸುತ್ತಿದ್ದಾರೆ, ಬ್ರಾಹ್ಮಣ ಮಹಾಸಭಾ ಅಥವಾ ಯಾವುದೋ ಒಂದು ಮಹಾಸಭಾ. ಅಲ್ಲ, ಯಾವ ಜಾತಿ ಪ್ರಶ್ನೆಯಲ್ಲಿ ಬರೋದಿಲ್ಲ. ಇಲ್ಲಿ ಯಾವ ಡೈರೆಕ್ಷನ್ಸ್ ಅವ್ರು ತಗೊಂಡಿದ್ದಾರೆ ಗೊತ್ತಿಲ್ಲ. ಜಾತಿ ಸಮೀಕ್ಷೆಗೆ ಅಂದರೆ ಮೇಲ್ಜಾತಿಯವ್ರ ವಿರುದ್ಧ ಇದ್ದೇ ಇರುತ್ತೆ. ಅದು ಮೊದಲಿಂದ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ. ಆದರೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಸಮೀಕ್ಷೆ ಮಾಡುವಾಗ ಅದಕ್ಕೆ ವಿರುದ್ಧ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಸರ್ಕಾರದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಂಡು ಸರ್ಕಾರದ ಕಾರ್ಯಕ್ರಮಕ್ಕೆ ವಿರೋಧ ಮಾಡಿದ್ರೆ ಅದು ನಾನು ಹೇಳಬೇಕಾದ್ರೆ ದೇಶದ್ರೋಹ ಅಂತ ಅನಿಸುತ್ತೆ. ಅಲ್ಲ, ನೀವು ಪ್ರಹ್ಲಾದ್ ಜೋಶಿ ಅವ್ರ ಹೆಸರಲ್ಲೇ ಇದೆ ಈ ಸಮೀಕ್ಷೆಗೆಲ್ಲ ನಾವು ವಿರೋಧ ಅಂತ. ಯಾಕಂದರೆ ಇವರು ಅವ್ರಿಗೆ ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ನೀನು OBC ಅವನು ಇಳೀಲಿ ಅಂತ ಧೈರ್ಯ ಇದ್ದರೆ. ಇಲ್ಲಿ ಕಾಟಾಚಾರಕ್ಕೆ OBCಗಳ ವಿರುದ್ಧ ಮಾತಾಡೋದು ತಪ್ಪು. ಇವರು ಮನಸ್ಥಿತಿ ಭಾರತೀಯ ಜನತಾ ಪಾರ್ಟಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಅವ್ರು ಗೋಲ್ವರ್ಕರ್ ಮೊದಲೇ ಹೇಳಿದ್ದಾರೆ, ದಲಿತರಿಗೆ, OBCಗಳಿಗೆ, ಅಲ್ಪಸಂಖ್ಯಾತರಿಗೆ ಏನಾದರೂ ಸ್ವತಂತ್ರ ಕೊಡೋದಾದರೆ ನಾವು ಬ್ರಿಟಿಷರ ಜೊತೆಗೆ ಇರ್ತೀವಿ, ನಮಗೆ ಸ್ವತಂತ್ರ ಬೇಡ ಅಂತೇಳಿ ಅವ್ರು ಗುರುಗಳೇ ಹೇಳಿದ್ದಾರೆ. ಅದನ್ನು ನಿಧಾನವಾಗಿ ಇವರು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್, ಭಾಗವಹಿಸೋದಿಲ್ಲ ಅನ್ನೋದು ಒಂದು ಕಾನೂನಾತ್ಮಕವಾಗಿ ಏನೋ ಒಂದು ಕೋಡ್, ಆದರೆ ಸರ್ಕಾರಕ್ಕೆ ಇದರಿಂದ ಪ್ರಯೋಜನ ಇಲ್ಲ ಅಥವಾ ಇದರಿಂದ ನಮಗೆ ಪ್ರಯೋಜನ ಇಲ್ಲ ಅಂತ ಬರೆದಿದ್ದಾರೆ. ಇಲ್ಲ, ಪ್ರಶ್ನೆ ಸರ್ಕಾರಕ್ಕೆ ಪ್ರಯೋಜನ ಇಲ್ಲಲ್ಲ. ಈಗಾಗಲೇ ಮೇಲ್ಜಾತಿಯವ್ರಿಗೆ EWS ಅಂತ ಕೊಟ್ಟಿದ್ದಾರೆ. ಅದು ಸಮೀಕ್ಷೆ ಆಗಿ ಅವ್ರ ಮೇಲ್ಜಾತಿನಲ್ಲಿ ಇವ್ರು ಯಾರು ಬರೋದೇ ಇಲ್ಲ EWS ಅಲ್ಲಿ. ಈಗ 10% ಕೊಟ್ಟಿದ್ದಾರಲ್ಲ, 2.5% ಸಿಕ್ಕೋದಿಲ್ಲ ಇವರಿಗೆ. ಆದ್ದರಿಂದ ಪ್ರಶ್ನೆ ಬಂದಿರತಕ್ಕಂಥದ್ದು ಯಾರು ಅವಕಾಶ ವಂಚಿತರಿದ್ದಾರೆ, ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂಥವ್ರಿಗೆ ಅವಕಾಶಗಳು ಕೊಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಇದು ಮಾಡಿರ್ತಕ್ಕಂಥದ್ದು. ರಾಷ್ಟ್ರದ ಅಭಿವೃದ್ಧಿ ದೃಷ್ಟಿಯಿಂದ ಅವ್ರು ಹೊರಗಡೆ ಇಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದರೆ ನನ್ನ ಪ್ರಶ್ನೆ, ಇಡೀ ಪ್ರಪಂಚದಲ್ಲಿ ಇವರೆಲ್ಲ ಮಾಹಿತಿ ತಂತ್ರಜ್ಞಾನದ ದಿಗ್ಗಜರು, ಎಲ್ಲ ರೀತಿಯ ಸರ್ಕಾರದ ಸೌಲಭ್ಯ ತೆಗೆದುಕೊಂಡು ಇಲ್ಲಿ ಇಷ್ಟು ಮೇಲೆ ಬಂದಿರತಕ್ಕಂಥದ್ದು. ಸರ್ಕಾರದ ಕಾರ್ಯಕ್ರಮ ವಿರುದ್ಧ ಮಾಡ್ತಾರೆ ಅಂದರೆ ನಾವೇನು ಹೇಳ್ಬೇಕು ಹೇಳಿ ಅವ್ರಿಗೆ? ಸರ್ಕಾರ ಭಾಗವಾಗಿರುವಂತವರೇ ಸರಿಯಾಗಿ ಸಮೀಕ್ಷೆಗಳಲ್ಲಿ ಮಾಹಿತಿ ಕೊಡಲ್ಲ. ಈಗ ಸರ್ಕಾರದ ಭಾಗವಾಗಿರ್ತಕ್ಕಂಥವ್ರು ಸಮೀಕ್ಷೆ ಕೊಡಲಿಲ್ಲ ಅಂದರೆ ಅದು ಸರ್ಕಾರ ನೋಡುತ್ತೆ. ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವ್ರ ಮೇಲೆ ಕ್ರಮನೂ ತೆಗೆದುಕೊಳ್ತಾರೆ. ಆದರೆ ಇವರು ಮಾಹಿತಿ ತಂತ್ರಜ್ಞಾನದ ದಿಗ್ಗಜರು ಮಾಹಿತಿನ ಮುಚ್ಚಿಡಿಯೋದು ಯಾಕೆ? ಏನೋ ಮುಚ್ಚಿಡ್ತಾ ಇದ್ದಾರೆ ಇವರೆಲ್ಲರೂ ಸೇರಿ. ಮನೆಗೆ ಹೋದಾಗ ಸರ್ಕಾರದ ಭಾಗ ಆಗಿರೋರೇ ಹೇಳ್ತಿದ್ದಾರೆ, ಏನ್ ಕಿವೆಲ್ಲ ಅನ್ನೋ ತರ ಇರ್ತಾರೆ, ಉದಾಹರಣೆಗಳು ಕೊಡ್ತಾರೆ. ಈಗ ಮನೆಗೆ ಹೋದವ್ರು ಯಾರು? ಮನೆಗೆ ಹೋದವರು ಕೂಡ ಮೇಲ್ಜಾತಿಯವರೇ ಹೋಗಿರ್ತಾರೆ. ಅವ್ರಿಗೆ ಈ ಮನಸ್ಥಿತಿ, ಯಾಕಂದರೆ ಅವ್ರಿಗೆ ಬೇಕಾಗಿಲ್ಲ ಸರ್ಕಾರದ ಸವಲತ್ತುಗಳನ್ನು ನಾವೇ ಹಂಚ್ಕೊಂಡಿರ್ಬೇಕು ಅನ್ನೋ ಮನಸ್ಥಿತಿ ಇರೋರು ಅದನ್ನು ಹೇಳ್ತಾರೆ. ಆ ಒಂದು ಕಾರ್ಯಕ್ರಮವನ್ನು ಡಿರೇಲ್ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಆದ್ರೂ ಸಿದ್ದರಾಮಯ್ಯನವರು ಧೈರ್ಯ ಮಾಡ್ತಾ ಇದ್ದಾರೆ. ಅದ್ರ ಫಲಿತಾಂಶ ಏನು ಅಂತ ಗೊತ್ತಾಗುತ್ತೆ. ಅಲ್ಲಲ್ಲ, ಸಮೀಕ್ಷೆಗೆ ವಿರೋಧ ಮಾಡ್ತಾ ಇದ್ದವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಸಂವಿಧಾನ ವಿರೋಧಿಗಳು ಅಂತೇಳಿ. ಇದೆಯಲ್ಲ, ಈಗಾಗಲೇ ಸುಮಾರು 75% ಮಾಹಿತಿ ಬಂದ್ಬಿಟ್ಟಿದೆ. ಇನ್ನು ಸ್ವಲ್ಪ ಬರಬೇಕು, ಪ್ರಯತ್ನ ಮಾಡ್ತಾರೆ. ಮಾಹಿತಿ ಬಿಡಿ, ಯಾಕಂದರೆ 3% ಇಟ್ಕೊಂಡು ಎಲ್ಲವನ್ನೂ ಈಗ 60 ಜನ ಏನೋ 55 ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿದ್ದಾರೆ. ಅದರಲ್ಲಿ
15 ಜನ ಮೇಲ್ಜಾತಿಯವರು ಇದ್ದಾರೆ, ಬೇರೆಯವ್ರಿಗೆ ಅವಕಾಶಗಳೇ ಇಲ್ಲ. IAS ತಗೊಳ್ಳಿ, IPS ತಗೊಳ್ಳಿ. ಪ್ರಶ್ನೆ ನಮ್ಮ ಪ್ರತಿನಿಧಿತ್ವ ಎಷ್ಟಿದೆ ಅನ್ನೋದು ನೋಡೋಕ್ಕೆ ಅಷ್ಟೇ.